ಒಬ್ಬನು ಕೈಲಿ ಹೊಡ್ಸಿಟ್ರೆ ರೀ ನರಂಬುಗ ಅವಲ್ಲೇ ಮೊಬೈಲ್ ಸಲುವಾಗಿ ಹೊಡೆದಿರೋದು ಸರ್. ನಮಗೆ ಈ ಥರ ಮೊಬೈಲ್ ತಗೊಂಡು ಕೊಡ್ತಿರೋದು ಇವರೇ, ಗಾಂಜಾ ತಂದು ಕೊಡೋದು ಇವರೇ. ದುಡ್ಡಿನ ಮಾತ್ರ ಕರೆಕ್ಟ್ ಟೈಮಿಗೆ ಮುಟ್ಟಬೇಕು. ಗೇಟಿಗೆ ದುಡ್ಡು ಮುಟ್ಟಿಲ್ಲ ಅಂದರೆ ನಮಗೆ ಬಂದು ಒದೆ ಕೊಡ್ತಾರೆ, ಲಾಕ್ ಮಾಡೋದು, ಪನಿಷ್ಮೆಂಟ್ ಆಗೋದು. ಕಾರವಾರ ಜೈಲಲ್ಲಿರೋದು ನಾವು ಖುದ್ದು ಜಡ್ಜ್ ಹತ್ರ ಇಸ್ಕೊಂಬಂದಿರೋದು. ನಮಗೆ ಮಂಗಳೂರು ವಾತಾವರಣ ಸರಿ ಇಲ್ಲ, ಇಲ್ಲಿ ಸುಧಾರಣೆ ಆದರೂ ಸ್ವಲ್ಪ ಇಲ್ಲಿ ಅಂತೇಳಿ ಇಲ್ಲಿ ಬಂದು ನೋಡಿದರೆ ನಮಗೆ ಮೊದಲು ದುಡ್ಡು ಇಸ್ಕೊಂಡ್ರು. ಇವಾಗ ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಜೈಲಲ್ಲಿ ಎಲ್ಲಿಂದ ಕೊಡೋದು? ನಾವು ಜಾಮೀನು ಮಾಡಿ ಹೊರಗಡೆ ಹೋಗೋದು, ಇಲ್ಲೇ ಹೋಗೋದು. ಮಂಗಳೂರಿಗೆ ವಾಪಸ್ ಕಳಿಸಿ ಅಂದರೆ ಇಲ್ಲ, ಅದಕ್ಕೂ ದುಡ್ಡು, ಟ್ರಾನ್ಸ್ಫರಿಗೂ ದುಡ್ಡು ಕೇಳ್ತಾ ಇದ್ದಾರೆ. ಹೊಸ ಜೈಲರು ಬಂದು 9 ದಿವಸ ಆಯಿತು. ಮೊನ್ನೆನೂ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ವಾರ್ನಿಂಗ್ ಮಾಡ್ದ, ಅದು ಇದು ಅಂತೇಳಿ. ಇವಾಗ ಬರೋವರಿಗೆಲ್ಲ ಫೋನ್ ಮಾಡು, ಎಂಟ್ರಿ ಮನೆಯಿಂದ ಬಂದರೆ ಅವ್ರದ್ದು ನಂಬರ್ ಇಸ್ಕೊಳ್ಳೋದು, ಪರ್ಸ್ನಲಾಗಿ ನಂಬರ್ ಕೊಡು ಅಂತಾರೆ. ಏನಕ್ಕೆ ಅಂತಂದರೆ ನೀವು ಕೊಡಲಿಲ್ಲ ಅಂದರೆ ನಾವು ಅವ್ರ ಹತ್ರ ಇಸ್ಕೊಳ್ತೀವಿ ಅಂತ ದುಡ್ಡು. ಏನಕ್ಕೆ? ಎಂಟ್ರಿ ಬರೋರು ಅವರು ಅಲ್ಲ, ಅವ್ರಿಗೆ ಎದುರಿಸ್ಬಿಟ್ಟು ಅವ್ರ ಹತ್ರ ಎಂಟ್ರಿಯಲ್ಲಿ ದುಡ್ಡು ಇಸ್ಕೊಳ್ಳೋದು. ಮೊಬೈಲ್ ಕೊಟ್ಟಿದ್ದೇ ಇವರು ಜೈಲಧಿಕಾರಿಗಳು. ಸ್ಯಾಮಿಲ್ ಅಂತೇಳಿ